ಇವಾಗ ನಾವು ಸರ್ಕಲು, ಎಲಿಪ್ಸು, ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತ ಮಾತಾಡ್ತಾರಲ್ಲ, ಅದು ಹೇಗೆ ಕಾಣುತ್ತೆ ಮತ್ತು ಅದು ಕೋನಿಂದ ಹೇಗೆ ಅದನ್ನು ಡಿರೈವ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕಲಿತಾ ಇದ್ದೀವಿ. ಸೊ ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ಇಫ್ ವಿ ಟೇಕ್ ದ ಇಂಟರ್ಸೆಕ್ಷನ್ ಆಫ್ ಅ ಪ್ಲೇನ್ ವಿತ್ ಅ ಕೋನ್, ದ ಸೆಕ್ಷನ್ ಸೊ ಒಬ್ಟೈನ್ ಇಸ್ ಕಾಲ್ಡ್ ಎಸ್ ಕೋನಿಕ್ ಸೆಕ್ಷನ್ ಅಂತ ಹೇಳ್ತು ಅಂದರೆ ಇದು ನಿಮ್ಮ ಕೋನ್ ಅಲ್ವಾ. ಇವಾಗ ನಾನು ಇದನ್ನು ಒಂದು ಪೇಪರ್ ತೊಗೊಂಡು ಈ ಥರ ಕಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆ ಪೇಪರ್ನ ಹೆಂಗೆ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಫಿಟ್ ಆಗಬೇಕು ಅದು. ಸರಿ, ನಾನು ಪೇಪರ್ನ ಕಟ್ ಮಾಡ್ತಾಯಿದ್ದೀನಿ ಸೊ ದಟ್ ಇಟ್ ಫಿಟ್ಸ್. ಡೆಫಿನೇಷನ್ ಪ್ರಕಾರ ಈ ಥರ ಒಂದು ಪೇಪರ್ನ ನಾವು ತೊಗೊಂಡು ಕಟ್ ಮಾಡಬೇಕಿದನ್ನು. ಕಟ್ ಮಾಡಿ ನೋಡಿದಾಗ ಶೇಪ್ ಏನು ಬರುತ್ತೋ ಅದು ನಿಮಗೆ ಬೇರೆ ಬೇರೆ ಕಂಡೀಷನ್ಸ್ ಪ್ರಕಾರ ಮುಖಾಂತರ ನೋಡಿಕೊಂಡು ಸರ್ಕಲ್ಲು, ಇಲ್ಲ ಅಂತ ಹೇಳಿದ್ರೆ ಎಲಿಪ್ಸು, ಪ್ಯಾರಾಬೋಲಾ, ಹೈಪರ್ಬೋಲಾ ಸಿಗುತ್ತೆ. ಸರಿನಾ? ಸೊ ಇದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕ್ಯಾಲಿಟಿ ಇದೆ, ಅದನ್ನು ಕಲ್ತ್ಕೊಂಬಿಡೋಣ. ಏನಪ್ಪ ಅದು ಅಂತ ಹೇಳಿದ್ರೆ, ಒಂದೇ ನಿಮಿಷ. ಹಾಂ, ಸೊ ಈ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇನ್ನೊಂದು ಕಡೆ ನೋಡಿದ್ರೆ ಒಳ್ಳೆಯದು. ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಕ್ಸಿಸ್ ಆಫ್ ರೊಟೇಷನ್ ಜ್ಞಾಪಕ ಇದೆಯಲ್ಲ, ಇದು ನಿಮ್ಮ ಆಕ್ಸಿಸ್ ಆಫ್ ರೊಟೇಷನ್. ನೆಕ್ಸ್ಟು ಇದು ನಿಮ್ಮ ಹೈಪೋಟೆನಸ್. ಈ ಆಕ್ಸಿಸ್ ಆಫ್ ರೊಟೇಷನ್ ಮತ್ತು ಹೈಪೋಟೆನಸ್ ನಡುವೆ ಇರುವಂಥ ಆ್ಯಂಗಲು ಆಲ್ಫಾ ಅಂತ ಹೇಳಿ ತೊಗೊಬೋದು. ಅದಾಯಿತು ಅಂದಮೇಲೆ ದಿಸ್ ಪ್ಲೇನ್ ಮತ್ತು ಈ ಆಕ್ಸಿಸ್ ಆಫ್ ರೊಟೇಷನ್ನ ಇವೆರಡು ಆ್ಯಂಗಲ್ ಇರುತ್ತಲ್ಲ, ಅದನ್ನು ಬೀಟಾ ಅಂತ ತೊಗೊಬೋದು ನಾವು. ಸೊ ಇವಾಗ ಇಫ್ ಬೀಟಾ ಬಿ ದ ಆ್ಯಂಗಲ್ ಮೇಡ್ ಬೈ ದ ಇಂಟರ್ಸೆಕ್ಷನ್ ಪ್ಲೇನ್ ವಿತ್ ದ ವರ್ಟಿಕಲ್ ಆಕ್ಸಿಸ್ ಆಫ್ ದ ಕೋನ್, ಈ ಬೀಟಾನ ನಾವು 90 ಡಿಗ್ರಿ ಮಾಡ್ತು ಅಂತ ಹೇಳಿದ್ರೆ ಅದು ನಮ್ಗೆ ಸರ್ಕಲ್ ಕೊಡುತ್ತೆ. ಆಲ್ಫಾ ಮತ್ತು ಬೀಟ್ 90 ಡಿಗ್ರಿ ಮಧ್ಯದಲ್ಲಿ ಇಡ್ತು ಅಂತ ಹೇಳಿದ್ರೆ ಬೀಟಾನ ಎಲಿಪ್ಸ್ ಕೊಡುತ್ತೆ. ಬೀಟಾ ಮತ್ತು ಆಲ್ಫಾ ಒಂದೇ ಮಾಡ್ತು ಅಂತ ಹೇಳಿದ್ರೆ ಪ್ಯಾರಾಬೋಲಾ ಕೊಡುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಅಂತ ಹೇಳಿದ್ರೆ ಹೈಪರ್ಬೋಲಾ ಕೊಡುತ್ತೆ. ಸೊ ಇದನ್ನು ನೋಡಿಸ್ಬಿಡ್ತೀನಿ ಇವಾಗ ಹೇಗಂಥೇಳಿ. ಸೊ ಮೊದಲೇದಾಗಿ ಸರ್ಕಲ್ಸ್ ಹುಡುಗ್ರ, ಈ ಪ್ಲೇನು ಇಲ್ಲಿ ನೋಡ್ಬೋದು ನೀವು, ಈ ಪ್ಲೇನು ಮತ್ತು ಈ ಲೈನು 90 ಡಿಗ್ರಿ ಇದೆ ಅಲ್ವಾ. ಅದನ್ನು ತಿರ್ಗಾ ಮತ್ತೊಂದು ಸತಿ ನೋಡ್ತೀನಿ. ಈ ಸ್ಟ್ರಕ್ಚರ್ ಹೇಗೆ ಕಾಣ್ತಾಯಿದೆ ನೋಡಿ, ಇದು ಮೇಲಿಂದ ನೋಡ್ತೀನಿ ನೋಡಿ ಹೇಗೆ ಕಾಣ್ತಾ ಇದೆ. ಇದು ಸರ್ಕಲ್ ತಾನೆ. ಇನ್ನೊಂದು ರೀತಿಯಲ್ಲಿ ನೋಡ್ತೀನಿ ನೋಡಿ, ಇದು ನೋಡಿದ್ದು. ಇವಾಗ ಈ ಪ್ಲೇನು ಈ ಕೋನ್ಗೆ ಅಡ್ಜಸ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ರೊಟೇಷನ್. ಹೌದಾ? ಇದು ನಿಮ್ಮ ಆಕ್ಸಿಸ್ ಆಫ್ ರೊಟೇಷನು. ಈ ಪರ್ಟಿಕ್ಯುಲರ್ ಪ್ಲೇನು 90 ಡಿಗ್ರಿ ಮಾಡ್ತಾ ಇದೆ. ಸರಿ ಇದೆ ತಾನೆ? ನೋಡಿ 90 ಡಿಗ್ರಿ ಅಲ್ವಾ. ಸೊ ಈ ಥರ ನಾವು ಒಂದು ಪ್ಲೇನ್ ತೊಗೊಂಡು ಈ ಥರ ಕಟ್ ಮಾಡ್ತು ಅಂತ ಹೇಳಿದ್ರೆ ಆ ಶೇಪ್ ಏನು ಶೇಪು ಕಾಣುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಯೋರ್ ಸರ್ಕಲ್. ನೋಡಿ ಇಲ್ಲಿ ಸರ್ಕಲ್. ಸರಿ ಇದೆಯಾ? ಇದೇ ಪ್ಲೇನ ನಾನು ಇದೇ ಥರ ಒಂದು ಪ್ಲೇನ್ನ ತೊಗೊಂಡು ಬೇರೆ ಒಂದು ಆ್ಯಂಗಲಲ್ಲಿ ಕಟ್ ಮಾಡ್ತು ಅಂದರೆ ಇದು ನಿಮ್ಮ ಸರ್ಕಲ್ ಅಲ್ವಾ. ಇವಾಗ ಬೇರೆ ಒಂದು ಆ್ಯಂಗಲಲ್ಲಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇವೆರಡು ಬೇರೆ ಬೇರೆ ಆ್ಯಂಗಲ್ ತಾನೆ. ಇವಾಗ ಇದನ್ನು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೋಡಿ, ಇವಾಗ ಸೊ ಇದೇ ನಿಮ್ಮ ಎಲಿಪ್ಸ್ ಅಂತ ಹೇಳಿ. ಸರಿನಾ? ಈ ಭೂಮಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಹೆವೆನ್ಲಿ ಬಾಡೀಸು ಸೂರ್ಯನ ಸುತ್ತ ಹೇಗೆ ಸುತ್ತುತ್ತೆ ಅಂತ ಹೇಳಿದ್ರೆ ಜನರಲಿ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳ್ಬೋದು. ಸರಿನಾ? ಸೊ ದಿಸ್ ಇಸ್ ಎನ್ ಎಲಿಪ್ಸ್. ನೋಡಿ ಈ ಥರ ನೋಡಿ, ಈ ಥರ ಇದ್ರ ಸೆಂಟರು ಒಂಥರ ಎಲ್ಲೋ ಇದೆ ಮತ್ತು ಇದು ಒಂದು ಕಡೆ ಹೋಗಿ ಒಂಥರ ಈ ಕಡೆ ಹೋಗಿ ಗುಂಡುಗಿಲ್ಲ, ಅದು ಪೂರ ಗುಂಡುಗಿಲ್ಲ, ಒಂಥರ ಅಪ್ಪಚ್ಚಿ ಆದಂಗಿದೆ. ಹೌದು ತಾನೆ? ಸೊ ಇದಕ್ಕೆ ನಾವು ಎಲಿಪ್ಸ್ ಅಂತ ಹೇಳಿ ಕರಿತೀವಿ. ಆಯಿತಾ? ಸೊ ದ್ಯಾಟ್ಸ್ ಯುವರ್ ಎಲಿಪ್ಸ್. ಸೊ ಇಲ್ಲಿ ನೋಡ್ಬೋದು, ಈ ಆ್ಯಂಗಲ್ ನೋಡೋಣ. ಇಲ್ಲಿ ನೋಡ್ಬೋದು ಇದು 90 ಡಿಗ್ರಿ ಇಲ್ಲ ಇದು. ನೆಕ್ಸ್ಟು ಪ್ಯಾರಾಬೋಲಾ ಬೇಕು ಅಂತ ಹೇಳಿದ್ರೆ ದಿಸ್ ಪ್ಲೇನ್ ಹ್ಯಾಸ್ ಟು ಬಿ ಪ್ಯಾರಲಲ್ ಟು ದಿಸ್ ಪ್ಲೇನ್. ಇವೆರಡು ಪ್ಯಾರಲಲ್ ಆಗಿರಬೇಕು. ಕಾಣ್ತಾ ಇದೆ, ಇದು ಆಲ್ಮೋಸ್ಟ್ ಪ್ಯಾರಲಲ್ ಆಗಿದೆ. ಹೆಚ್ಚು ಕಮ್ಮಿ ಇರ್ಬೋದೇನೋ, ಬಟ್ ಆಲ್ಮೋಸ್ಟ್ ಪ್ಯಾರಲಲ್ ಮಾಡೋದಕ್ಕೆ ನೋಡಿದ್ದೀನಿ. ಈ ಸ್ಟ್ರಕ್ಚರ್ನ ನಾವು ನೋಡಿದಾಗ ನೋಡ್ಬೋದು, ನಗು ಮುಖ ಅಲ್ಲ,
ಅಟ್ಲೀಸ್ಟ್ ನಗುವಂಥ ಸ್ಟ್ರಕ್ಚರು, ಇದಕ್ಕೆ ನಾವು ಪ್ಯಾರಾಬೋಲಾ ಅಂತ ಹೇಳಿ ಕರಿತೀವಿ. ಸರಿನಾ? ಇದು ಮೇಲಿಂದ ನೋಡಿದಾಗ ಯಾವ ಸ್ಟ್ರಕ್ಚರ್ ಬರುತ್ತೋ ಅದೇ ನಮ್ಮ ಪ್ಯಾರಾಬೋಲಾ. ಇದು ನಿಮ್ಮ ಪ್ಯಾರಾಬೋಲಾ. ಇದು ಹೇಳಬೇಕು ಅಂತ ಹೇಳಿದ್ರೆ ಪ್ಲೇನ್ ಅದು, ಬಟ್ ಹೆಂಗೆ ಕಾಣ್ತಾ ಇದೆ ನೋಡಿ, ಅದು ಮೇಲಿಂದ ನೋಡಿದಾಗ ಸೂಪರ್ ಅಲ್ಲ. ಸೊ ಈ ಥರ ಕಟ್ ಮಾಡ್ತು ಅಂತ ಹೇಳಿದ್ರೆ ಅದು ನಮ್ಮ ಪ್ಯಾರಾಬೋಲಾ ಆಗುತ್ತೆ. ಆಯಿತಾ? ಕೊನೆಯದಾಗಿ ಹೈಪರ್ಬೋಲಾ. ಹೈಪರ್ಬೋಲಾ ಹೆಂಗೆ ನೋಡಿದೆ, ಉದ್ದುದ ಇಟ್ಟಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ ಇದು. ಸೊ ಈ ಭಾಗ ಮತ್ತು ಈ ಭಾಗ ನಿಮ್ಮ ಹೈಪರ್ಬೋಲಾ. ಈ ಥರ ಕಟ್ ಮಾಡ್ತು ಅಂತ ಹೇಳಿದ್ರೆ ಸೊ ಇದು ನಿಮ್ಮ ಹೈಪರ್ಬೋಲಾ. ಆಯಿತಾ ಹುಡುಗರ? ಸೊ ಈ ಸ್ಟ್ರಕ್ಚರ್ಸು ಇದೆಲ್ಲ ಒಂದು ಸತಿ ನೋಡ್ಸ್ಬಿಡ್ತೀನಿ ಇವಾಗ. ಸೊ ಈ ಥರ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ಕಟ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಸ್ಟ್ರಕ್ಚರ್ ಬರುತ್ತೆ. ಸರಿನಾ? ಸೊ ದಿಸ್ ಆರ್ ಯೋರ್ ಶೇಪ್ಸ್ ಆ್ಯಂಡ್ ಹೌ ವಿ ಕ್ಯಾನ್ ಒಬ್ಟೈನ್ ಫ್ರಮ್ ದ ಕೋನ್. ಹೀಗೆ ನಾವು ಕೋನಿಂದ ಇದನ್ನೆಲ್ಲ ತೆಗಿಬೋದು ಅಂತ ಹೇಳಿದೆ ಈ ಪರ್ಟಿಕ್ಯುಲರ್ ವಿಡಿಯೋ ಅಜೆಂಡಾ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಶೇಪು ಏನು ಅಂತ ಹೇಳಿ ಮನಸ್ಸಲ್ಲಿರಬೇಕು. ಮೊದಲನೇದಾಗಿ ಶೇಪ್ ಬಗ್ಗೆ ನಾವು ಕಲಿಯೋದಕ್ಕಿಂತ ಮೊದಲನೇದಾಗಿ ಎಲಿಪ್ಸ್ ಅಂದರೆ ಹೇಗೆ ಕಾಣುತ್ತೆ, ಪ್ಯಾರಾಬೋಲಾ ಹೇಗೆ ಕಾಣುತ್ತೆ, ಹೈಪರ್ಬೋಲಾ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಇದು ಇಂಟ್ರಾಕ್ಟಿವ್ ಆದಷ್ಟು ನಾವು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತಕ್ಷಣಕ್ಕೆ ಮಾಡಿಲ್ಲ, ಬಟ್ ಹಾಂ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಇದನ್ನೆಲ್ಲ ಇಂಟ್ರಾಕ್ಟ್ ನೀವು ಹಿಂಗೆ ಮಾಡೋಂಗೆ ಮಾಡೋಣ. ಸರಿನಾ? ನೋಡ್ಕೊಂಬಿಡಿ ಒಂದು ಸತಿ ಇವೆಲ್ಲ.